ಇರಾನ್ ಮತ್ತು ಇಸ್ರೇಲ್ ನಡುವೆ ಭಯಂಕರ ಯುದ್ಧ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ ಅನ್ನೋದು ಎಲ್ಲ ಕಡೆಯಿಂದ ಕೇಳ್ಬರ್ತಾ ಇರೋಂಥ ಮಾತು. ಎಲ್ರಿಗೂ ನಮಸ್ಕಾರ, ಸರ್ವಿಸ್ ಸ್ಟೇಷನ್ ಕನ್ನಡಕ್ಕೆ ಸ್ವಾಗತ. ಹೌದು, ಇದು ನಿಜ, ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಭಾರತ ಸೇರಿದಂತೆ ಪ್ರಮುಖ ದೇಶಗಳಿಗೆ ಇರಾನ್ ನಿಯಂತ್ರಿಸುತ್ತಿರುವಂತಹ ಹೊರ್ಮಜ್ ಜಲಸಂಧಿಯಿಂದಲೇ ಕೂಡ ಸುಮಾರು ಪೆಟ್ರೋಲು ಸಾಗಾಣಿಕೆ ಆಗೋದು. ಸೊ ಇರಾನ್ ಏನಾದರೂ ಈ ಜಲಸಂಧಿಯನ್ನು ಏನಾದ್ರು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತು ಅಂತಂದರೆ ಕಂಪ್ಲೀಟಾಗಿ ಸೌದಿ ದೇಶಗಳಿಂದ ಬರುವಂತಹ ಪೆಟ್ರೋಲ್ ಆಮದು ಕಡಿಮೆ ಆಗುತ್ತೆ. ಇದರಿಂದ ಯೂಶುವಲ್ ಆಗಿ ಭಾರತದಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ. ಭಾರತದಲ್ಲಿ 70 to 80 ಡೇಸ್ಗೆ ಆಗುವಷ್ಟು ಮಾತ್ರ ಪೆಟ್ರೋಲ್ ಇರೋದ್ರಿಂದ ಒಂದು ವೇಳೆ ಈ ಜಲಸಂಧಿ ಕಂಪ್ಲೀಟಾಗಿ ಕ್ಲೋಸ್ ಆಗಿದ್ರೆ 70-80 ಡೇಸ್ ಆದಮೇಲೆ ಬೇರೆ ಬೇರೆ ದೇಶಗಳಿಂದ ಆಮದನ್ನು ಮಾಡ್ಕೋಬೇಕಾದಾಗ ಸಹಜವಾಗಿ ಟ್ರಾವೆಲ್ ಎಕ್ಸ್ಪೆನ್ಸಸ್ಸು ಇಂಡಿಯಾಗೆ ಜಾಸ್ತಿ ಆಗುತ್ತೆ. ಇದರಿಂದ ಪೆಟ್ರೋಲ್ ರೇಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಈಗ ನಮ್ಮ ದೇಶದಲ್ಲಿ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳಿಂದ ಅವಲಂಬಿಸಿರೋದ್ರಿಂದ ನಮ್ಮ ದೇಶದಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಇದಕ್ಕೆ ಪರಿಹಾರ ಇಲ್ವಾ? ಈಗ ಆಲ್ರೆಡಿ ಭಾರತ ಬೇರೆ ಬೇರೆ ಮೂಲಗಳಿಂದ ಈಗ ಆಲ್ರೆಡಿ ಪೆಟ್ರೋಲ್ಗೆ ಪರ್ಯಾಯ ಇಂಧನಗಳನ್ನು ಯೋಚನೆ ಮಾಡಿ ಬಳಸ್ತಾ ಇದೆ. ಎಲೆಕ್ಟ್ರಿಕ್ ಆಗಿರ್ಬೋದು ಅಥವಾ ಸೌರ ವಿದ್ಯುತ್ ಆಗಿರ್ಬೋದು, ಈ ರೀತಿಯಾದಂಥ ಆಲ್ಟರ್ನೇಟಿವ್ ಅನ್ನ ಮಾಡ್ಕೊಳ್ತಿದೆ. ಆದರೂ ಕೂಡ ಇದು ಈ ತಕ್ಷಣಕ್ಕೆ ಸಾಧ್ಯ ಆಗೋದಿಲ್ಲ. ಯುದ್ಧ ಬೇಗ ನಿಲ್ಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡೋದಷ್ಟೇ ನಮ್ಮ ಕೈಲಿರುವಂಥದ್ದು. ಹೋಪ್ ಫಾರ್ ದಿ ಬೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.